ಸರ್, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಸರ್ ಆ್ಯಕ್ಚುಲಿ? ಬಿಕಾಸ್ ನಾವು ಸಿನಿಮಾದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಇಟ್ ಈಸ್ ಲಾರ್ಜರ್ ದ್ಯಾನ್ ದ ಲೈಫ್ ಆ್ಯಂಡ್ ಸಮ್ಟೈಮ್ಸ್ ವೆರಿ ಒಂಥರ ಎಡ್ಜ್ ಆನ್ ದ ಸೀಟ್, ಈ ಥರದೇ ನಮ್ಗೆ ನೋಡಿ 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 ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ ಒಂದು ಇಮೇಜು, ಆ ಪಬ್ಲಿಕ್ ಪರ್ಸೆಪ್ಷನ್ ಮೇಲೆ ನಮ್ಮ ಕೆಲಸ ನೋಡ್ಕೊಂಡು ಹೋಗ್ತದೆ. ಹೌ ಡಸ್ ಇಟ್ ವರ್ಕ್ ಸರ್ ಯೂಶಲಿ? ಗುಪ್ತವಾರ್ತೆ ಇಲಾಖೆ ಇರ್ತಕ್ಕಂಥದ್ದು ಸರ್ಕಾರದ ಒಂದು ಕಣ್ಣು ಕಿವಿಯಾಗಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಅನಾದಿ ಕಾಲದಿಂದ, ಬ್ರಿಟಿಷ್ ಕಾಲದಿಂದಲೂ ಕೂಡ ಇದು ಬಂದಿದೆ. ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜದಲ್ಲಿ ಅಥವಾ ಇದರಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನು ತಿಳ್ಕೊಳ್ಳಿಕ್ಕೆ, ಜೊತೆಗೆ ಪಬ್ಲಿಕ್ ಪರ್ಸೆಪ್ಷನನ್ನು ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಅಥವಾ ಒಂದು ಟೂಲ್ ಅಂತ ಹೇಳ್ಬೋದು. ಈಗ ಆ ಸಮಯದ ಪರಿಸ್ಥಿತಿ ಬೇರೆ ಇತ್ತು, ಈ ಸಮಯದ ಪರಿಸ್ಥಿತಿ ಬೇರೆಯೇ ಆಗಿದೆ. ಆವಾಗ ಕಮ್ಯುನಿಕೇಷನ್ ನೆಟ್ವರ್ಕ್ ಇರಲಿಲ್ಲ, ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆ ಅಲ್ಲಲ್ಲಿ ಅವ್ರದ್ದೇ ಆದಂತಹ ಒಂದು ಗುಪ್ತಚರರನ್ನು ಅಥವಾ ಇವರನ್ನು ಇಟ್ಕೊಂಡು ಅವ್ರ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ತಕ್ಕಂಥದ್ದು ಆಗಿನ ಒಂದು ಸನ್ನಿವೇಶ ಆಗಿತ್ತು. ಜೊತೆಗೆ ನೀವೇ ಕೇಳಿರ್ಬೋದು, ಈ ರಾಜ ಮಹಾರಾಜರೆಲ್ಲ ಮಾರುವೇಷದಲ್ಲಿ ಹೋಗ್ತಾಯಿದ್ರು, ಅಲ್ಲಿ ಹೋಗ್ತಾಯಿದ್ರು, ತಿಳ್ಕೊಳ್ತಾಯಿದ್ರು. ದೀಸ್ ಆರ್ ಆಲ್ ಪಾರ್ಟ್ಸ್ ಆಫ್ ನೋಯಿಂಗ್ ದಿ ಪೀಪಲ್ಸ್ ಆರ್ ಪಬ್ಲಿಕ್ಸ್ ಪರ್ಸೆಪ್ಷನ್. ಮತ್ತು ಅಲ್ಲಿ ಏನು ಆಗ್ತಾಯಿದೆ, ವಾಸ್ತವತೆ ಏನು ಅನ್ನೋದನ್ನು ಗೊತ್ತಾಗದ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಇದು. ಇತ್ತೀಚಿನ ವರ್ಷ ಅಥವಾ ಇತ್ತೀಚಿನ ದಿವಸಗಳಲ್ಲಿ ತಂತ್ರಜ್ಞಾನ ಬದಲಾಗಿದೆ, ಕಾಲ ಬದಲಾಗಿದೆ. ಅದೇ ರೂಪದಲ್ಲಿ ಗುಪ್ತವಾರ್ತೆಯ ಒಂದು ರೂಪುರೇಷೆಗಳು ಅಥವಾ ಇದು ಕೂಡ ಬದಲಾಗ್ತಾನೆ ಬಂದಿದೆ. ಈಗ ನಮಗೆ ಹೆಚ್ಚು ದೊಡ್ಡ ಚಾಲೆಂಜಸ್ ಇರ್ತಕ್ಕಂಥದ್ದು ಆಂತರಿಕ ಭದ್ರತೆ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಭೂಗತ ಚಟುವಟಿಕೆಗಳಿರ್ಬೋದು, ನಕ್ಸಲ್ ಚಟುವಟಿಕೆಗಳಿರ್ಬೋದು, ಅಥವಾ ಈ ಅಂಡರ್ವರ್ಲ್ಡ್ ಚಟುವಟಿಕೆಗಳಿರ್ಬೋದು. ಈ ರೀತಿ ಯಾವುದೇ ಸಮಾಜದಲ್ಲಿ ಆಗ್ತಕ್ಕಂಥ ಸಮಾಜಘಾತುಕ ವಿಷಯಗಳ ಬಗ್ಗೆ ನಾವು ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗ್ತದೆ. ಜೊತೆಗೆ ಸರ್ಕಾರದ ಒಂದು ಏನು ಉದಾಹರಣೆಗೆ ಈಗ ಆಡಳಿತಾತ್ಮಕವಾಗಿ ಹೇಳೋದಾದರೆ ಸರ್ಕಾರದ ಸ್ಕೀಮ್ಸು, ಪಾಲಿಸೀಸು ಏನಿದೆ ಅವು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ ಜನರನ್ನು, ಅದರಿಂದ ಜನರಲ್ಲಿ ಆಗ್ತಾ ಇರ್ತಕ್ಕಂಥ ಇದೇನು ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಫೀಡ್ಬ್ಯಾಕನ್ನು ನಿರಂತರವಾಗಿ ಸಂಗ್ರಹಿಸಬೇಕಾಗ್ತದೆ. ಜೊತೆಗೆ ಇದು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಇದರಲ್ಲಿ ಬರೋದ್ರಿಂದ, ಸುಪರ್ದಿಗೆ ಬರೋದ್ರಿಂದ ಪ್ರತಿ ದಿವಸ ಅವರಿಗೆ ಹೋಗಿ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಅವರಿಗೆ ಕೊಡಬೇಕಾಗ್ತದೆ. ದಟ್ ಈಸ್ ದಿ ಓವರಾಲ್ ಸ್ಟ್ರಕ್ಚರ್ ಸರ್. ಬಟ್ ಈಗ ನೀವೊಂದು ಸ್ಟ್ರಕ್ಚರ್ ಹಾಕೊಂಡು ಮಾಡ್ತಿರ್ಬೇಕಾದ್ರೆ ನೀವು ಮಧ್ಯದಲ್ಲಿ ಹೇಳಿದ್ರೆ ಹಿಂದೆ ರಾಜರು ಮಹಾರಾಜರು ಗುಪ್ತ ವೇಷದಲ್ಲಿ ಹೋಗ್ತಿದ್ರು ಅಂತ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸಾಕಷ್ಟು ಸಂದರ್ಶನಗಳು ನೀವು ಹೇಳಿದ್ದೀರಾ, ತುಂಬ ವೀಡಿಯೋಸ್ಗಳು ನೋಡಿದ್ದೀವಿ. ನೀವು ಆ್ಯಕ್ಚುಲಿ ಐ ನೋ ಯು ಲವ್ ಬೈಕ್ ರೈಡಿಂಗನ್ನು ಅಂತ. ಸೊ ಬೈಕ್ ರೈಡಿಂಗಲ್ಲಿ ಮಫ್ತಿಯಾಗಿ ಹೋಗಿ ಯು ರೆಕಾರ್ಡ್ ದಿ ಹೆಂಗೆ ಪೆಟ್ರೋಲಿಂಗ್ ಮಾಡೋವಂಥದ್ದು, ಯು ಹ್ಯಾವ್ ಯುವರ್ ಓನ್ ಯೂನಿಕ್ ಸ್ಟೈಲ್ ಅಂತ ಕೇಳ್ಪಟ್ಟಿದ್ದೀವಿ. ಇಸ್ ಇಟ್ ಟ್ರೂನಾ? ಲೈಕ್ ಅದು ಹಾಗೆ ಒಂದು ಪರ್ಸೆಪ್ಷನ್ ಬೆಳ್ಕೊಂಡು ಹೋಗ್ತದೆ. ಈ ಥರ ಹೋಗ್ತಾ ಇರ್ತಾರೆ, ಹೋಗದೇ ಇದ್ದರೂ ಕೂಡ ಒಂದು ಆ ರೀತಿ ಇದ್ದರೆ ನಮ್ಮವ್ರು ಅಟ್ಲೀಸ್ಟ್ ಅಲರ್ಟ್ ಆಗಿರ್ತಾರೆ ಅಂತೇಳಿ. ಯು ಲೈಕ್ ಬೈಕಿಂಗ್, ಯು ಲೈಕ್ ಇದು ಹೋಗೋ ಎನಿವೇ ವೆನ್ ಯು ಆರ್ ಗೋಯಿಂಗ್ ಅರೌಂಡ್ ಯು ಸಿ ಸೋ ಮೆನಿ ಥಿಂಗ್ಸ್, ಯು ಸಿ ಸಮ್ ಗುಡ್ ಥಿಂಗ್ಸ್, ಯು ಸಿ ಸಮ್ ಬ್ಯಾಡ್ ಥಿಂಗ್ಸ್. ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಹ್ಯಾವ್ ಅ ಇಂಡಿಪೆಂಡೆಂಟ್ ವ್ಯೂ ಆಫ್. ಅಥವಾ ಅದರ್ವೈಸ್ ನೀವು ಪೊಲೀಸ್ ಪ್ಯಾರಾಫರ್ನೇಲಿಯಾದಲ್ಲಿ ಅಥವಾ ಇದರಲ್ಲಿ ಹೋಗೋವಾಗ, ಈಗ ಉದಾಹರಣೆ ಈಗ ನಾವು ಬರ್ತಕ್ಕಂಥದ್ದಂದ್ರೆ ನಮ್ಮ ಇವರು ಅಧಿಕಾರಿಗಳು ಇಲ್ಲಿ ಬಂದಿರ್ತಾರೆ, ಅಲ್ಲಿ ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಹಾಗಿದ್ದಾಗ ನಿಮಗೆ ಅಲ್ಲಿಯ ವಾಸ್ತವತೆ ಗೊತ್ತಾಗೋದಿಲ್ಲ. ವೆನ್ ಯು ಗೋ ಆನ್ ಯುವರ್ ಓನ್, ಅದು ಈ ಟೂ ವೀಲರ್ನಂಥ ಒಂದು ಇದರಲ್ಲಿ ಹೋಗುವಾಗ, ಬಿಕಾಸ್ ಬ್ಯಾಂಗ್ಳೂರ್ ಈಸ್ ಅ ಸಿಟಿ ಆಫ್ ಟೂ ವೀಲರ್ಸ್. ಐ ಹ್ಯಾವ್ ಆಲ್ಸೋ ಗ್ರೋನ್ ವಿತ್ ಟೂ ವೀಲರ್ಸ್ ಡ್ಯೂರಿಂಗ್ ಅವರ್ ಕಾಲೇಜ್ ಡೇಸ್ ಆ್ಯಂಡ್ ಅದರ್ ಥಿಂಗ್ಸ್. ಇಟ್ ಗಿವ್ಸ್ ಅ ಲಿಟಲ್ ಬಿಟ್ ಆಫ್ ಇಂಡಿಪೆಂಡೆನ್ಸ್, ಇಟ್ ಇಸ್ ಬಿಟ್ ಆಫ್ ಫ್ರೀಡಮ್, ಮೋರ್ ಪ್ರೈವಸಿ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್. ಸೊ ಹಾಗೆ ಹೋದಾಗ ನಿಮಗೆ ಇನ್ನೂ ಹೆಚ್ಚು ಮನವರಿಕೆ ಆಗ್ತಕ್ಕಂಥ ರೀತಿಯಲ್ಲಿ ವಿಷಯಗಳು, ಅಂಶಗಳು ಕಂಡುಬರ್ತವೆ. ಅದನ್ನು ನೀವು ಮತ್ತೆ ನಿಮ್ಮ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಇದರಲ್ಲಿ ಸೂಕ್ತವಾಗಿ ಅದನ್ನು ಸರಿಪಡಿಸಿದ್ರೆ ವ್ಯವಸ್ಥೆಗಳು ಸರಿಯಾಗ್ತವೆ. ನೋ, ಬಿಕಾಸ್ ಹ್ಯಾವ್ ದೇ ಗಾಟ್ ಟು ನೋ? ಯಾವ ಥರ ಒಂದು ಸಲ ಗೊತ್ತಾಗಿದೆ ಸರ್, ನೀವು ಈ ಥರ ಬಂದಿರೋ ಟೈಮಲ್ಲಿ ಏನೋ ಒಂದು ನಿಮ್ಮ ಕೆಳಗಡೆ ಇರುವಂಥ ಒಂದು ಯಾವುದೋ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಯಾರೋ ಆಗಿರ್ಬೋದು, ಏನೋ ಒಂದು ತಪ್ಪು ಮಾಡಿರುವಂಥ ಕೆಲಸಗಳು ಸಿಗಾಕೊಂಡ್ರಂಥದ್ದು, ಆ ಥರ ಪ್ರಸಂಗಗಳಾಗಿದೆಯಾ? ಉದ್ದೇಶ ತಪ್ಪು ಹಿಡಿದು ಅವರನ್ನು ಪರೀಕ್ಷೆ ಮಾಡೋದು, ದಟ್ ಈಸ್ ನಾಟ್ ದಿ ಇಂಟೆನ್ಷನ್. ರೆಕ್ಟಿಫೈ ದ ಥಿಂಗ್ಸ್, ಟು ಫೈಂಡ್ ಔಟ್, ಐಡೆಂಟಿಫೈ ಸರ್ಟನ್ ಥಿಂಗ್ಸ್. ಯಾವುದೋ ಒಂದು ಕಾಣುತ್ತೆ. ಉದಾಹರಣೆಗೆ ಐ ವಿಲ್ ಟೆಲ್ ದ ರೀಸೆಂಟ್ ಎಕ್ಸಾಂಪಲ್ ಓನ್ಲಿ ಜಸ್ಟ್ ಫಾರ್ ಯುವರ್. ನಾವು ಲಾಸ್ಟ್ ವೀಕ್ ವಿ ಆರ್ ಗೋಯಿಂಗ್ ಆನ್ ಏರ್ಪೋರ್ಟ್ ರೋಡ್, ಬೈಕಲ್ಲೇ ಹೋಗಿ ನಾವು ಏರ್ಪೋರ್ಟ್ ರೋಡಿಂದ ಆ ಕಡೆ ಎಲ್ಲೋ ಸಮರ್ ವಿ ವೆಂಟ್ ನಂದಿ ಹಿಲ್ಸ್, ವಿದುರಾಶ್ವಥ ಅವ್ರದ್ದು. ಓಕೆ, ವಿದುರಾಶ್ವಥ ಅವ್ರದ್ದು. ಸೊ ಅಲ್ಲಿ ಹೋಗುವಾಗ ಈ ಮಾಲ್ ಆಫ್ ಏಷ್ಯಾದಿಂದ ಮುಂದೆ ಇದರಲ್ಲಿ ಮೇಲ್ಗಡೆಯಿಂದ ಈ ವೈರ್ಸ್ ವೇರ್ ಹ್ಯಾಂಗಿಂಗ್. ಸೊ ಸಮ್ ವೈರ್ಸ್, ಮೇ ಬಿ ಕೇಬಲ್ಸು ಯಾವುದೋ ಇರ್ಬೋದು, ಕಂಟಿನ್ಯೂಯಸ್ ಆಗಿ ಒಂದು ಸ್ಟ್ರೆಚಲ್ಲಿ ಆ ವೈರ್ಗಳು ಹ್ಯಾಂಗ್ ಆಗ್ತಾಯಿತ್ತು. ಸೊ ಇಟ್ ವಾಸ್ ಜಸ್ಟ್ ಅನ್ ಅಬ್ಸರ್ವೇಷನ್. ದೆನ್ ಸಬ್ಸಿಕ್ವೆಂಟ್ಲಿ ವೆನ್ ಐ ಕೇಮ್ ಬ್ಯಾಕ್, ಐ
ಟೋಲ್ಡ್ ದಿ ಟ್ರಾಫಿಕ್ ಜಾಯಿಂಟ್ ಸಿ ಪಿ ಅವ್ರಿಗೆ ಈ ಥರ ಅಲ್ಲಿ ವೈರ್ಗಳು ಡ್ಯಾಂಗ್ಲಿಂಗ್ ವೈರ್ಸ್ ಇದ್ದಾವೆ, ಇಟ್ ಮೇ ಬಿ ಡೇಂಜರಸ್ ಆ್ಯಂಡ್ ದಿಸ್ ಥಿಂಗ್ ಹಾರ್ಮ್ಫುಲ್ ಟು ದ ಪೀಪಲ್, ಯಾರಾದರೂ ಏನಾದರೂ ಎಲ್ಲಿಗಾದ್ರೂ ತಗಲ್ತು ಇನ್ನೊಂದೇನೋ ಆಯಿತು ಅಂತ ಹೇಳಿದ್ರೆ ಅಂತೇಳಿ. ಸೊ ದಟ್ ಕ್ಯಾನ್ ಬಿ ರೆಕ್ಟಿಫೈಡ್. ಆ ರೀತಿ ನೂರಾಂಟು ಅಂಶಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಈವನ್ ಕಾರ್ನಲ್ಲಿ ಹೋಗೋವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಅಬ್ಸರ್ವ್ ಮಾಡಿದಾಗ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಹೋಗಬೇಕಾಗ್ತದೆ. ಬಿಕಾಸ್ ಅಲ್ಟಿಮೇಟ್ಲಿ ವಾಟ್ ಈಸ್ ಪೊಲೀಸಿಂಗ್ ಈಸ್ ಟು ವರ್ಕ್ ವಿತ್ ದಿ ಪೀಪಲ್. ವಿ ಆರ್ ಮೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್. ಜನನೇ ನಮಗೆ ಆಕ್ಸಿಜನ್. ಅದು ಜನ ಇಲ್ಲದೆ ಇದ್ದರೆ ಬೇರೆ ಇಲಾಖೆಗಳ ರೀತಿಯಲ್ಲಿ ನಾವು ಫೈಲ್ ಪುಷಿಂಗ್ ಮಾಡಿ ಕಾಲ ಕಳೀಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್, ವಿ ಹ್ಯಾವ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಕನ್ಸರ್ನ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆ್ಯಂಡ್ ಇಶ್ಯೂಸ್ ವಾಟ್ ದೇ ಆರ್ ಟ್ರಬ್ಲಿಂಗ್ ದೇಮ್. ಅದಿದ್ದರೆ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ, ಅಥವಾ ನಮ್ಮ ಇಲಾಖೆಯ ಸಾರ್ಥಕತೆ ಇರ್ತದೆ. ಅದರ್ವೈಸ್ ಆ್ಯಂಡ್ ಆ ಗ್ಯಾಪು ಕೂಡ ಜಾಸ್ತಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಆಲ್ವೇಸ್ ಬಿ ಎಂಬೆಡೆಡ್ ಆರ್ ಅಲೈನ್ಡ್ ವಿತ್ ದಿ people, and these are all opportunities to move in that direction. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.